ಶುಭೋದಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಒಲವಿನ ನಮಸ್ಕಾರಗಳು. ಮನಸ್ಸು 108 ಪ್ರಶ್ನೆಗಳು ಈವರೆಗೂ ಈ ಕೃತಿಯ ಅಧ್ಯಾಯಗಳಲ್ಲಿ ಇಲ್ಲಿ ವಿಶ್ಲೇಷಿಸಿರುವ ಹಲವು ಮನಸ್ಸಿನ ಬಗ್ಗೆ ನಮ್ಮ ಮನಸ್ಸು ಯೋಚಿಸುವ ಪ್ರಶ್ನೆಗಳನ್ನು ನಿಮಗೆ ತಲುಪಿಸ್ತಾ ಬಂದಿದ್ದೀನಿ. ಮನಸ್ಸು, IQ, ಬುದ್ಧಿಮಾಂದ್ಯತೆ, ಮರೆಯುವುದರ ಬಗ್ಗೆ, ಭಾವನೆಗಳು, ನಿದ್ರೆ, ಕನಸು, ಮನಸ್ಸು ಹಾಗೂ ಲೈಂಗಿಕತೆ, ಹುಚ್ಚು, ಬುದ್ಧಿಭ್ರಮಣೆ, ಮಾನಸಿಕ ರೋಗಗಳು, ಮೆಂಟಲ್ ಡಿಸಾರ್ಡರ್, ಸಿಂಡ್ರೋಮ್ಸ್ ಆ್ಯಂಡ್ ಫೋಬಿಯಾಸ್, ಹಿಪ್ನೋಸಿಸ್, ಅಡಿಕ್ಷನ್, ದೆವ್ವಭೂತಗಳು ಹಾಗೂ ನಮ್ಮ ಮನಸ್ಸಿನ ಹಲ್ಯೂಸಿನೇಷನ್ ಇತ್ಯಾದಿಯಾಗಿ ಇವೆಷ್ಟೋ ವಿಷಯಗಳು ಪ್ರಶ್ನೆಗಳ ರೂಪದಲ್ಲಿ ಕೇಳಿ ಅದಕ್ಕೆ ಸರಳವಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ ಉತ್ತರಗಳ ರೂಪದಲ್ಲಿ ನಿಮ್ಮನ್ನು ತಲುಪಿವೆ. ಇವತ್ತು ಈ ಸೀರೀಸ್ನ ಕೊನೆಯ ಅಧ್ಯಾಯವಾದ್ದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಪ್ರಾರಂಭವಾಗಿ ಹದಿಹರೆಯಕ್ಕೆ ಬಂದು ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿ ಮಾನಸಿಕ ಒತ್ತಡ, ಕೆಲವು ಸೈಕೋಮೆಟ್ರಿಕ್ ಟೆಸ್ಟ್ಗಳ ಬಗ್ಗೆ, ಇಂಟ್ಯೂಷನ್, ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಎಂಬುದರ ವಿಷಯವಾಗಿ ಹಾಗೂ ಹೆಂಗಸರನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ ಎನ್ನುವವರಿಗೆ ಇದು ನಿಜವೇ ಎಂಬ ಪ್ರಶ್ನೆಗೆ ಹಾಗೂ ಮನಸ್ಸು, ಧರ್ಮ ಮತ್ತು ಆಧ್ಯಾತ್ಮದ ಸಂಬಂಧವೇನು ಇವೆಲ್ಲದಕ್ಕೂ ಇವತ್ತಿನ ಅಧ್ಯಾಯದಲ್ಲಿ ಉತ್ತರಗಳನ್ನು ಕಾಣ್ತೀರಿ. ಈ ಪ್ರಶ್ನೆಗಳನ್ನು ಯೋಚಿಸಿ ಸೂಕ್ತವಾಗಿ ಉತ್ತರಗಳನ್ನು ಬರೆದು ಈ ಕೃತಿಯನ್ನು ನಮಗೆ ತಲುಪಿಸಿದ ನಮ್ಮ ನೆಚ್ಚಿನ ಲೇಖಕರಾದ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ. ಇವತ್ತಿನ ಅಧ್ಯಾಯ ಮುಂದುವರಿಸುವ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಅಧ್ಯಾಯಗಳು ಹಾಗೂ ಇನ್ನಿತರ ಮನೋಜ್ಞವಾದ ಕೃತಿಗಳು ನಿಮ್ಮನ್ನು ತಲುಪುತ್ತವೆ ಹಾಗೂ ನಿಮ್ಮ ಆಪ್ತರಿಗೆ, ಸ್ನೇಹಿತರಿಗೆ ಖಂಡಿತ ಹಂಚ್ಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನಗೆ ತಲುಪಿಸೋದನ್ನು ಮಾತ್ರ ಕಮೆಂಟ್ಸ್ಗಳ ರೂಪದಲ್ಲಿ ಬರೆದು ತಿಳಿಸುವಂಥವರಾಗಿ. ಇನ್ನು ಇವತ್ತಿನ ಅಧ್ಯಾಯ ಸ್ನೇಹಿತರೆ ನಿಮ್ಮ ಮುಂದೆ. ಇನ್ನು ಇವತ್ತಿನ ನಮ್ಮ ಮೊದಲನೆಯ ಪ್ರಶ್ನೆ, ಮಕ್ಕಳ ಮನಸ್ಸನ್ನು ಕಾಡುವ ಸಮಸ್ಯೆಗಳು ಅಂದರೆ ಯಾವುದು? ದಿನನಿತ್ಯ ಬೆಳವಣಿಗೆಯ ಒಂದೊಂದು ಹಂತದಲ್ಲಿರುವ ಮಕ್ಕಳ ಮನಸ್ಸನ್ನು ಅನೇಕ ಸಮಸ್ಯೆಗಳು ಕಾಡುತ್ತವೆ. ವೇಳೆಗೆ ಪ್ರಾಥಮಿಕ ಅಗತ್ಯಗಳ ಪೂರೈಕೆ ಆಗುವುದೇ ಇಲ್ಲವೇ, ತಾವು ಎಷ್ಟರ ಮಟ್ಟಿಗೆ ಸುರಕ್ಷಿತ, ತಂದೆ ತಾಯಿ ಮತ್ತು ಇತರರು ತಮ್ಮನ್ನು ಗಮನಿಸುವವರೇ, ಪ್ರೀತಿಸುವರೇ, ಯಾವುದನ್ನು ಹೇಗೆ ಕಲಿಯಬೇಕು, ಬೇಗ ಸ್ವಾವಲಂಬಿಯಾಗುವುದು ಹೇಗೆ, ತಮ್ಮ ನಡೆ ನುಡಿ ಮನೆಯವರನ್ನು ಮೆಚ್ಚಿಸುವುದೋ ಇಲ್ಲವೋ, ತಮಗೆ ಬಹುಮಾನ ಸಿಗುತ್ತದೋ ಅಥವಾ ಶಿಕ್ಷೆ ಸಿಗುತ್ತದೋ, ತಮ್ಮ ಸ್ಥಾನಮಾನವೇನು, ತಾವು ಯಾರಂತೆ ಆಗಬೇಕು, ಯಾವ ಸನ್ನಿವೇಶಕ್ಕೆ, ಯಾವ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು, ಕವಲು ಹಾದಿಯಲ್ಲಿದ್ದಾಗ ಅಥವಾ ಎರಡೂ ಅಥವಾ ಹೆಚ್ಚಿನ ಚಾಯ್ಸ್ ಇದ್ದಾಗ ಯಾವುದನ್ನು ಆಯ್ಕೆ ಮಾಡಬೇಕು ಹೇಗೆ, ಸಹವಯಸ್ಕರ ಮನ್ನಣೆ ಗಳಿಸುವುದು ಹೇಗೆ, ಈಗ ಅನಿವಾರ್ಯವಾಗಿರುವ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮುಂದುವರಿಯುವುದು ಹೇಗೆ ಇತ್ಯಾದಿ ಹಲವು 11 ವಿಷಯಗಳು ಮಕ್ಕಳನ್ನು ಕಾಡುತ್ತವೆ. ಸಹಜವಾಗಿ ಹೆಚ್ಚು ಆತಂಕದಿಂದ ಬಳಲ್ತಾರೆ. ಕಷ್ಟ, ನಷ್ಟ, ಸೋಲು, ನಿರಾಶೆ, ಶಿಕ್ಷೆಗೆ ಒಳಗಾದಾಗ ಖಿನ್ನತೆಯಿಂದ ನರಳುತ್ತಾರೆ. ಇಲ್ಲವೇ ಸಿಟ್ಟು, ಕೋಪ, ಆಕ್ರಮಣಶೀಲತೆಯನ್ನು ಪ್ರಕಟಿಸ್ತಾರೆ. ಆದ್ದರಿಂದ ಬೆಳೆಯುವ ಮಕ್ಕಳಿಗೆ ಆಹಾರ, ವಸ್ತು ಸೌಲಭ್ಯಗಳು ಎಷ್ಟು ಮುಖ್ಯವೋ, ತಂದೆ ತಾಯಿ, ಪೋಷಕರ, ಶಿಕ್ಷಕರ ಸಾಮೀಪ್ಯ, ಭಾವನಾತ್ಮಕ ಆಸರೆ ಮತ್ತು ಒಡನಾಟ ಅಷ್ಟೇ ಮುಖ್ಯ. ಇನ್ನು ಮುಂದಿನ ಪ್ರಶ್ನೆ, ಮಕ್ಕಳ ಮನಸ್ಸಿನ ಈ ಸಮಸ್ಯೆಗಳು ಯಾವ ಪರಿಣಾಮವನ್ನು ಉಂಟು ಮಾಡುತ್ತವೆ? ಆತಂಕ, ಖಿನ್ನತೆಯಿಂದ ಬಳಲುವ ಮಕ್ಕಳು ಇತರ ಸಾಮಾನ್ಯ ಮಕ್ಕಳಿಗಿಂತ ಚಟುವಟಿಕೆಗಳಲ್ಲಿ, ಕಲಿಕೆಯಲ್ಲಿ ಹಿಂದುಳಿತಾರೆ. ಅವರ ನಡವಳಿಕೆಯಲ್ಲಿ, ದೈನಂದಿನ ಚಟುವಟಿಕೆಯಲ್ಲಿ ಕೆಳಕಾಣುವ ಬದಲಾವಣೆಗಳು ಕಂಡುಬರಬಹುದು. ಯಾವುದಪ್ಪ ಅದು ಅಂದರೆ, ಆಹಾರ ಸೇವನೆಯಲ್ಲಿ ನಿರಾಸಕ್ತಿ ಅಥವಾ ಅತಿಯಾಗಿ ತಿನ್ನುವಂಥದ್ದು ಅಥವಾ ತಿನ್ನಬಾರದ ವಸ್ತುಗಳನ್ನು ಅಂದರೆ ಮಣ್ಣು, ಬಳಪ, ಕಾಗದ, ಮರದ ಹೊಟ್ಟು, ಬಟ್ಟೆ ಹೀಗೆ ತಿನ್ನಬಹುದು. ನಿದ್ರಾ ತೊಂದರೆಗಳು ಇರಬಹುದು. ನಿದ್ರೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು, ನಿದ್ರೆಯಲ್ಲಿ ಕಿರುಚಿಕೊಂಡು ಏಳುವುದು, ಹಲ್ಲು ಕಡಿಯುವುದು ಇತ್ಯಾದಿಯಾಗಿ. ಮಂಕುತನ, ಆಟಪಾಠಗಳಲ್ಲಿ ನಿರಾಸಕ್ತಿ, ಹಿಂದುಳಿಯುವುದು, ಅತೀ ತೀಟೆ, ತೊಂದರೆದಾಯಕ ನಡವಳಿಕೆಗಳು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲೆಗೆ ಚಕ್ಕರ್ ಹೊಡೆಯುವುದು ಹೀಗೆ. ಶಾಲೆಯ ಕಲಿಕೆಯಲ್ಲಿ ಹಿಂದುಳಿಯುವಂಥದ್ದು, ಪಾಸಾಗುವ ಸಾಮರ್ಥ್ಯವಿದ್ದರೂ ಪರೀಕ್ಷೆಯಲ್ಲಿ ಫೇಲಾಗುವುದು,
ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಇತರರಿಗೆ ಹಿಂಸೆ ಕೊಡುವುದು, ಬೆಲೆ ಬಾಳುವ ವಸ್ತುಗಳನ್ನು ನಾಶ ಮಾಡುವುದು, ಗುಂಪು ಕಟ್ಟಿಕೊಂಡು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದು, ವಿಪರೀತ ಹಠ ಮಾಡುವುದು, ಪದೇ ಪದೇ ತಲೆನೋವು, ಹೊಟ್ಟೆನೋವು ಇತ್ಯಾದಿ ಶಾರೀರಿಕ ನೋವುಗಳಿಂದ ಆಸ್ಪತ್ರೆಗೆ ಹೋಗುವುದು. ಇಂತಹ ಮಕ್ಕಳನ್ನು ಶಿಕ್ಷಿಸುವುದರಿಂದ ಹೆಚ್ಚು ಪ್ರಯೋಜನವೇನೂ ಇಲ್ಲ. ಶಿಕ್ಷಕರು, ತಂದೆ ತಾಯಿಗಳು, ಪೋಷಕರು ಕೂಡಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಬೇಕು. ಹೆಚ್ಚಿನ ಗಮನ ಮತ್ತು ಆಸರೆ ನೀಡಬೇಕು. ಇತ್ತೀಚೆಗೆ ಟಿವಿ ಹಾವಳಿ ಜಾಸ್ತಿಯಾಗಿ ಮಕ್ಕಳ ಮನಸ್ಸು ಓದು ಅಧ್ಯಯನದ ಕಡೆಗೆ ಹರಿಯುವುದೇ ಇಲ್ಲ. ಇದಕ್ಕೇನು ಪರಿಹಾರ? ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಟಿವಿ ಒಂದು ಪ್ರಬಲವಾದ ಒಂದು ದೃಶ್ಯ ಮಾಧ್ಯಮ. ಮಕ್ಕಳಾದಿಯಾಗಿ ಎಲ್ಲರೂ ಅದರತ್ತ ಸಹಜವಾಗಿ ಆಕರ್ಷಿತರಾಗ್ತಾರೆ. ಟಿವಿಯ ಯಾವ ಕಾರ್ಯಕ್ರಮವನ್ನು ನೋಡಲೇಬೇಕೆಂದು ಮಕ್ಕಳು ಮತ್ತು ನೀವು ನಿರ್ಧರಿಸಬೇಕು. ಆ ಕಾರ್ಯಕ್ರಮವನ್ನು ನೋಡಿ ಉಳಿದ ಅವಧಿಯಲ್ಲಿ ಅಧ್ಯಯನ, ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಲು ಉತ್ತೇಜಿಸಿ. ನೀವು ಕೂಡ ಸ್ವಯಂ ಶಿಸ್ತನ್ನು ಪಾಲಿಸಬೇಕು. ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ಟಿವಿಗಿಂತ ಬಯಲಲ್ಲಿ ಆಡುವ ಕ್ರೀಡೆಗಳು, ಲಲಿತ ಕಲೆಗಳು, ಸೃಜನಶೀಲ ಚಟುವಟಿಕೆಗಳು ಹೆಚ್ಚು ಆನಂದದಾಯಕ ಎಂಬುದನ್ನು ಅವರಿಗೆ ತೋರಿಸಿಕೊಡಬೇಕು, ಹೇಳಿಕೊಡಬೇಕು. ಇನ್ನು ಹದಿವಯಸ್ಸಿನವರ ವಿಶೇಷ ಮಾನಸಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಯಾವುವು? ಹದಿವಯಸ್ಸು ವ್ಯಕ್ತಿಯ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಘಟ್ಟ. ಬಾಲ್ಯದ ಮುಗ್ಧತೆ ಹೋಗಿ ಪ್ರೌಢತೆಯ ಲಕ್ಷಣಗಳು ಬರುವಂತಹ ಅವಧಿ. ಹಾಗೆಯೇ ಲೈಂಗಿಕ ಲಕ್ಷಣಗಳು ಮತ್ತು ಲೈಂಗಿಕ ಆಸೆಗಳು ಪಕ್ವವಾಗುವ ಕಾಲ. ಜೊತೆಗೆ ವಿದ್ಯಾಭ್ಯಾಸದ ಪ್ರಮುಖ ಪರೀಕ್ಷೆಗಳು ನಡೆಯುವ ಸಮಯ. ಬಾಲ್ಯದ ಪರಾವಲಂಬನೆ ಕಲ್ಪನೆಗಳು ಹೋಗಿ ಸ್ವಾವಲಂಬನೆ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಯಬೇಕಾಗುತ್ತದೆ. ಸಹಜವಾಗಿ ಈ ಅವಧಿಯಲ್ಲಿ ಮಾನಸಿಕ ಗೊಂದಲ ಸಮಸ್ಯೆಗಳು ಹೆಚ್ಚು. ಆದಷ್ಟು ಬೇಗ ಸ್ವಾವಲಂಬಿಯಾಗಬೇಕು. ಬಹುತೇಕ ವಿಚಾರಗಳಲ್ಲಿ ತಾವೇ ನಿರ್ಧಾರ ಕೈಗೊಳ್ಳಬೇಕು. ತಂದೆ ತಾಯಿ ಹಿರಿಯರು ಇದಕ್ಕೆ ಅಡ್ಡಿ ಬರಬಾರದು. ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು, ತಾವು ಯಾವ ಮಟ್ಟದಲ್ಲಿ ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಪಾಲಿಸಬೇಕು ಎಂಬ ಪ್ರಶ್ನೆ. ಸಮಾಜದ ಅವ್ಯವಸ್ಥೆಯೊಂದಿಗೆ ಹೊಂದಿಕೊಳ್ಳುವುದು ಹೇಗೆ? ಸಹ ವಯಸ್ಕರೊಂದಿಗೆ ತೀವ್ರ ಸ್ಪರ್ಧೆ ಹೇಗಿದೆ ಹಾಗೂ ಹೇಗೆ ಅದಕ್ಕೆ ನಿಭಾಯಿಸಬೇಕು? ತನ್ನತನವನ್ನು ಹೇಗೆ ಕಂಡುಕೊಳ್ಳುವುದು? ಕಾಡುವ ಕೀಳರಿಮೆಯನ್ನು ಹತೋಟಿಯಲ್ಲಿಡುವುದು, ಲೈಂಗಿಕ ಕುತೂಹಲ, ಲೈಂಗಿಕ ಅಭಿವ್ಯಕ್ತಿ, ಗೆಳೆಯ ಹಾಗೂ ಗೆಳತಿಯರ ಸಂಬಂಧ, ವಿವಾಹ ಜೀವನಕ್ಕೆ ಪೂರ್ವ ಸಿದ್ಧತೆ, ವಿದ್ಯಾಭ್ಯಾಸ, ಉದ್ಯೋಗಕ್ಕೆ ಪೂರ್ವ ಸಿದ್ಧತೆ ಮತ್ತು ಆಯ್ಕೆ ಇತ್ಯಾದಿ ಇವೆಲ್ಲವೂ ಸಮಸ್ಯೆಗಳೇ. ಇದನ್ನು ಹೇಗೆ ಪರಿಹಾರ ಮಾಡ್ತೀವಿ, ಉತ್ತರಗಳನ್ನು ಕೊಡ್ತೀವಿ ಎಂಬುದು ತಂದೆ ತಾಯಿ, ಪೋಷಕರು ಹಾಗೂ ಶಿಕ್ಷಕರ ಜವಾಬ್ದಾರಿಯಾಗಿ ಮಾರ್ಪಾಡಾಗುತ್ತದೆ. ಈ ಸಮಸ್ಯೆಗಳಿಂದ ಹದಿಹರೆಯದವರಲ್ಲಿ ಕಂಡುಬರುವ ಮಾನಸಿಕ ರೋಗ ಲಕ್ಷಣಗಳು ಅಂದರೆ ಯಾವುವು? ಆತಂಕ, ಖಿನ್ನತೆ, ಉನ್ಮಾದ, ಮನೋಬೇನಿಯ ಲಕ್ಷಣಗಳು, ಹೊಗೆ ಸೊಪ್ಪು, ಮದ್ಯಪಾನ, ಮಾದಕ ವಸ್ತುಗಳನ್ನು ಬಳಸುವುದು, ಅಲ್ಪ ಕಾರಣಕ್ಕೆ ಹಿಂಸಾಚಾರದಲ್ಲಿ ತೊಡಗುವುದು, ಆತ್ಮಹತ್ಯೆ ಪ್ರಯತ್ನ ಮಾಡುವುದು, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದು, ಮನೆ ಬಿಟ್ಟು ಓಡಿ ಹೋಗುವುದು, ಲೈಂಗಿಕ ಅಪರಾಧಗಳನ್ನು ಮಾಡುವುದು ಕಾಣಿಸಿಕೊಳ್ಳುತ್ತದೆ. ಈ ಸಮಸ್ಯೆಗಳೆಲ್ಲ ಕಂಡುಬರುವ ಮಾನಸಿಕ ರೋಗ ಲಕ್ಷಣಗಳು ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ, ಮಾನಸಿಕ ಒತ್ತಡದಿಂದ ಶರೀರ ಮತ್ತು ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳೇನು? ಮೈ ಮನಸ್ಸುಗಳಿಗೆ ಅಹಿತವನ್ನು ಉಂಟು ಮಾಡುವ ಅಥವಾ ಮಾಡುವ ಯಾವುದೇ ವಿಷಯ, ಸನ್ನಿವೇಶ, ಸಮಸ್ಯೆ, ವಸ್ತು ಮಾನಸಿಕ ಒತ್ತಡವನ್ನು ಅಂದರೆ ಸ್ಟ್ರೆಸ್ ಅನ್ನು ಉಂಟು ಮಾಡುತ್ತವೆ. ಆಗ ಮೆದುಳಿನ ಹೈಪೋಥಾಲಮಸ್, ಪಿಟ್ಯುಟರಿ ಮತ್ತು ಹೊಟ್ಟೆಯಲ್ಲಿರುವ ಅಡ್ರಿನಾಲಿನ್ ಗ್ರಂಥಿಗಳು ಪ್ರಚೋದನೆಗೊಂಡು ಹೆಚ್ಚು ಅಡ್ರಿನಾಲಿನ್ ರಸದೂತವನ್ನು ಸ್ರವಿಸಿ ವ್ಯಕ್ತಿಯನ್ನು ಹೋರಾಟ ಮತ್ತು ಪಲಾಯನಕ್ಕೆ ಸಜ್ಜುಗೊಳಿಸುತ್ತವೆ. ತತ್ಪರಿಣಾಮವಾಗಿ ನರಮಂಡಲದ ಅನುಮೇದಕ ನರ ವ್ಯವಸ್ಥೆ ಪ್ರಚೋದಿತಗೊಂಡು ಕೆಳಕಾಣುವ ಬದಲಾವಣೆಗಳನ್ನು ತರುತ್ತವೆ. ಏನಪ್ಪ ಅದು ಅಂದರೆ, ಹೃದಯದ ಬಡಿತದ ವೇಗ ಮತ್ತು ತೀವ್ರತೆ ಹೆಚ್ಚುತ್ತೆ ಹಾಗೂ ಶ್ವಾಸಕೋಶಗಳು ವೇಗವಾಗಿ ಕೆಲಸ ಮಾಡತೊಡಗುತ್ತವೆ. ಉಸಿರಾಟದ ವೇಗ ಹೆಚ್ಚುತ್ತದೆ. ಹೃದಯದಿಂದ ಹೊರದೂಡಲ್ಪಡುವ ಶುದ್ಧ ರಕ್ತ ಆದ್ಯತೆಯ ಮೇರೆಗೆ ಮೆದುಳಿಗೆ ಹೋಗದೆ ಪರದಿಯ ಕಡೆಗೆ ಹರಿಯುತ್ತದೆ. ಸ್ನಾಯುಗಳು ಬಿಗಿಗೊಳ್ಳುತ್ತವೆ. ಚರ್ಮದ ತಾಪ ಹೆಚ್ಚುತ್ತದೆ. ಹೆಚ್ಚು ಬೆವರು ಉತ್ಪತ್ತಿಯಾಗುತ್ತದೆ. ಲಿವರ್ ಗ್ಲೈಕೋಸಿಸ್ ಗ್ಲೂಕೋಸ್ ಆಗಿ ಪರಿಣಾಮ ಹಾಗೂ ಪರಿವರ್ತನೆಗೊಂಡು ದಹನಗೊಳ್ಳುತ್ತವೆ. ಮನಸ್ಸಿನ ಸಂವೇದನೆ, ವಿವೇಚನೆ, ಹೊಸತನ್ನ ಕಲಿಯುವ ಶಕ್ತಿ, ನೆನಪು ಕುಗ್ಗುತ್ತದೆ. ವ್ಯಕ್ತಿ ತಪ್ಪು ನಿರ್ಧಾರಗಳನ್ನು ಮಾಡ್ತಾನೆ. ಸಿಟ್ಟು, ರೋಷ, ಭಯ, ಬೇಸರ, ದುಃಖದಂತಹ ಅಹಿತ ಭಾವನೆಗಳು ಹಾಗೂ ಮನಸ್ಸನ್ನು ಅದು ಬಹುಬೇಗ ಆವರಿಸುತ್ತವೆ. ಆಯಾಸ, ದಣಿವು ಕಾಣಿಸಿಕೊಳ್ಳುತ್ತದೆ ಹಾಗೂ ರೋಗ ನಿರೋಧ ಶಕ್ತಿ ತಗ್ಗುತ್ತದೆ. ಸೋಂಕು ರೋಗಗಳು ಹೆಚ್ಚಾಗಿ ಉಂಟಾಗುತ್ತವೆ.
ಹೀಗಾಗಿ ಮಾನಸಿಕ ಒತ್ತಡದಲ್ಲಿರುವ ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯ ಖಂಡಿತವಾಗಿಯೂ ಕುಗ್ಗುತ್ತದೆ. ಆದ್ದರಿಂದ ಮಾನಸಿಕ ಒತ್ತಡ ಹೆಚ್ಚು ಇದೊಂದು ವಿಷಚಕ್ರವಾಗುತ್ತದೆ. ಇದನ್ನು ಖಂಡಿತವಾಗಿಯೂ ಆಗಾಗ್ಗೆ ಪೋಷಕರು ಅದನ್ನು ನೋಡಿಕೊಳ್ಳಬೇಕಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಜೀವನದ ಘಟನೆಗಳು ಮನಸ್ಸಿನ ಮೇಲೆ ಒತ್ತಡವನ್ನು ತರುತ್ತವೆಯೇ ಎಂಬುದು. ಖಂಡಿತವಾಗಿಯೂ ತರುತ್ತವೆ. ಜೀವನದ ಘಟನೆಗಳನ್ನು ಸಹಜ ಮತ್ತು ಅಸಹಜ ಘಟನೆಗಳೆಂದು, ಹಿತವಾದ ಮತ್ತು ಅಹಿತವಾದ ಘಟನೆಗಳೆಂದು ವಿಭಾಗಿಸಬಹುದು. ಜೀವನದ ಸಹಜ ಘಟನೆಗಳಿಗೆ ಉದಾಹರಣೆ ಹುಟ್ಟು, ಸಾವು, ಮದುವೆ, ರೋಗ, ರುಜಿನ, ಪರೀಕ್ಷೆ, ಗೆಲುವು, ಸೋಲು, ಲಾಭ, ನಷ್ಟ, ಮನೆ, ಸ್ಥಳ ಬದಲಾವಣೆ ಇತ್ಯಾದಿ. ಅಸಹಜ ಘಟನೆಗಳು ಅಂದರೆ ಅಪಘಾತ, ದರೋಡೆ, ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ದುರಂತಗಳು. ಯಾವುದೇ ಘಟನೆ ಅನಿರೀಕ್ಷಿತವಾಗಿ ಘಟಿಸಿದರೆ ವ್ಯಕ್ತಿ ಮತ್ತು ಅದನ್ನು ಎದುರಿಸಲು ಸಿದ್ಧನಿಲ್ಲದೆ ಹೋದರೆ, ಎದುರಿಸಲು ಬಂಧು ಮಿತ್ರರೇ ಆಸರೆ ಸಿಗದೆ ಹೋದರೆ, ಘಟನೆಗೆ ವ್ಯಕ್ತಿ ಅತಿಯಾದ ಪ್ರಾಮುಖ್ಯತೆ ಕೊಟ್ಟರೆ ಮಾನಸಿಕ ಒತ್ತಡ ಹೆಚ್ಚಾಗಿ ದುಷ್ಪರಿಣಾಮಗಳು ಉಂಟಾಗುತ್ತವೆ. ವ್ಯಕ್ತಿ ಶಾರೀರಿಕ ಮತ್ತು ಮಾನಸಿಕ ಅಥವಾ ದೈಹಿಕ ಕಾಯಿಲೆಗಳಿಗೆ ತುತ್ತಾಗ್ತಾನೆ. ಸದಾ ದೂರುವ, ಇತರರ ನೆರವನ್ನು ಬಯಸುವ ಪರಾವಲಂಬಿಯಾಗ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯ ಮನೋದೈಹಿಕ ಕಾಯಿಲೆಗಳು ಅಂದರೆ ಯಾವುವು? ಅವು ಹೇಗೆ ಉಂಟಾಗುತ್ತವೆ? ಯಾವುದೇ ದೀರ್ಘಕಾಲದ ಮನೋಕ್ಲೇಶ ಒತ್ತಡದಿಂದಾಗಿ ವ್ಯಕ್ತಿಯ ಒಂದು ಅಥವಾ ಹೆಚ್ಚಿನ ಅಂಗಗಳು ಸವೆತಕ್ಕೆ ಒಳಗಾಗಿ ರೋಗಗ್ರಸ್ತವಾಗುತ್ತವೆ. ಒಬ್ಬ ವ್ಯಕ್ತಿಯಲ್ಲಿ ಯಾವ ಅಂಗ ಕಾಯಿಲೆಗೆ ಒಳಗಾಗುತ್ತದೆ ಎಂಬುದು ಆನುವಂಶಿಕ ಅಂಶಗಳು ಮತ್ತು ಆ ಅಂಗದ ಆರೋಗ್ಯ ಮಟ್ಟದ ಮೇಲೆ ನಿರ್ಧಾರವಾಗುತ್ತದೆ. ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುವ ಮನೋದೈಹಿಕ ಕಾಯಿಲೆ ಅಂತ ಹೇಳಿದ್ರೆ ಅಧಿಕ ಆಮ್ಲಸ್ಥಿತಿ ಅಂದರೆ ಹೈಪರ್ ಅಸಿಡಿಟಿ ಮತ್ತು ಜಠರದ ಹುಣ್ಣು ಅಂದರೆ ಪೆಪ್ಟಿಕ್ ಅಲ್ಸರ್ ಅಂತ ನಾವೇನು ಹೇಳ್ತೀವಿ ಅದು, ಅಧಿಕ ರಕ್ತದೊತ್ತಡ, ಆ್ಯಸ್ ಯೂಶುವಲ್ ಹೈ ಬ್ಲಡ್ ಪ್ರೆಷರ್, ಹೃದ್ರೋಗಗಳು ಅಂದರೆ ಕೊರೋನರಿ ಹಾರ್ಟ್ ಡಿಸೀಸಸ್, ಆಸ್ತ್ಮಾ, ಉಸಿರಾಟದ ತೊಂದರೆಯ ಕಾಯಿಲೆಗಳು, ಮೈಗ್ರೇನ್ ತಲೆನೋವು, ಒತ್ತಡದ ತಲೆನೋವು, ಕೀಲುಬೇನೆ ಅಂದರೆ ಆರ್ಥರೈಟಿಸ್, ಎಕ್ಸಿಮಾ, ಸೋರಿಯೋಸಿಸ್ನಂತಹ ಚರ್ಮ ರೋಗಗಳು, ಕರುಳಬೇನೆ ಅಂದರೆ ಅಲ್ಸರೇಟಿವ್ ಕೋಲಿಟಿಸ್ ಹಾಗೂ ಇರಿಟಬಲ್ ಬೋವೆಲ್ ಸಿಂಡ್ರೋಮ್, ಋತುಚಕ್ರದ ಏರುಪೇರುಗಳು, ಸಿಸ್ಟ್ಗಳು ಬರುವುದು, ಸಿಹಿಮೂತ್ರ ರೋಗ, ಬೊಜ್ಜು, ಅತಿಯಾಗಿ ತಿನ್ನುವ ರೋಗ ಅಂದರೆ ಬುಲಿಮಿಯಾ ಹಾಗೂ ಹಸಿವಿಲ್ಲದೆ ಆಹಾರ ಸೇವನೆ ಅಪಾಯಕಾರಿಯಾಗುವಷ್ಟು ಕಡಿಮೆಯಾಗುವ ಸ್ಥಿತಿ ಅಂದರೆ ಅನೋರೆಕ್ಸಿಯಾ ನೆರ್ವೋಸಾ ಅಂತ ಹೇಳ್ತೀವಿ ಇತ್ಯಾದಿಯಾಗಿ ಕಂಡುಬರುತ್ತವೆ. ಆದ್ದರಿಂದ ಯಾವುದೇ ದೈಹಿಕ ಕಾಯಿಲೆಗೆ ಔಷಧ ಉಪಚಾರದ ಜೊತೆಗೆ ರೋಗಿಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ವಿಧಾನಗಳನ್ನು ಅನುಸರಿಸುವುದು ಅತ್ಯಗತ್ಯ ಅಂತ ಹೇಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮಾನಸಿಕ ಒತ್ತಡದ ನಿವಾರಣೆ ಹೇಗೆ ಎಂಬುದು. ಒತ್ತಡಕ್ಕೆ ಕಾರಣವಾದ ಸನ್ನಿವೇಶ, ಸಮಸ್ಯೆಯನ್ನು ವ್ಯಕ್ತಿ ತನ್ನ ವೈದ್ಯರಿಗೆ ಅಥವಾ ಆತ್ಮೀಯರೊಂದಿಗೆ ಹೇಳ್ಕೊಳ್ಬೇಕಾಗತ್ತೆ. ಚಿಂತೆ ಮಾಡುವುದನ್ನು ಬಿಟ್ಟು ಏನು ಮಾಡಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಸಂಬಂಧಪಟ್ಟವರೊಂದಿಗೆ ಸಮಾಲೋಚಿಸಿ ಕಾರ್ಯಪ್ರವೃತ್ತರಾಗಬೇಕು. ಮೈ ಮನಸ್ಸು ವಿರಮಿಸಲು ನೆರವಾಗುವ ಸದಾಭಿರುಚಿಯ ಚಟುವಟಿಕೆಗಳನ್ನು ಪ್ರತಿದಿನ ಮಾಡಬೇಕು. ಸಂಗೀತ, ಓದು, ಯೋಗ, ಪ್ರಾಣಾಯಾಮ, ನಡಿಗೆ, ಕ್ರೀಡೆ, ಧಾರ್ಮಿಕ ಪೂಜೆ ಪುನಸ್ಕಾರಗಳು, ಧ್ಯಾನಗಳು ಉಪಯುಕ್ತ. ನಿರಾಶಾವಾದವನ್ನು ಬಿಟ್ಟು ಆಶಾವಾದಿಯಾಗಿ ಇದ್ದುದರಲ್ಲಿ ತೃಪ್ತಿಪಡುವುದನ್ನು ಅಭ್ಯಾಸ ಮಾಡಬೇಕು. ಲಭ್ಯವಿರುವ ಸೌಲಭ್ಯಗಳನ್ನು ಅಂದರೆ ಕಾಲ, ಹಣ, ಜನ ವಿವೇಚನೆಯಿಂದ ಬಳಸಿ ಅವುಗಳಿಂದ ಗರಿಷ್ಠ ಪ್ರಯೋಜನ ಪಡೆಯಲು ಪ್ರಯತ್ನಿಸಬೇಕು. ಸರಳ ಹಾಗೂ ಸ್ನೇಹಮಯ ಜೀವನವನ್ನು ನಡೆಸಬೇಕು. ಆದ ತಪ್ಪುಗಳ ಬಗ್ಗೆ ಚಿಂತಿಸದೆ ಆ ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಬೇಕು. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮನಸ್ಸಿನ ಚಿಂತೆಯನ್ನು ಮರೆಸಿ ಮನಸ್ಸಿಗೆ ಉಲ್ಲಾಸ ನೀಡುವ ಔಷಧಗಳು ಏನಾದರೂ ಇವೆಯೇ ಎಂಬುದು. ಅಡ್ಡ ಪರಿಣಾಮಗಳಿಲ್ಲದೆ ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅವಲಂಬನೆಯನ್ನು ಉಂಟು ಮಾಡದೆ ಮನಸ್ಸಿಗೆ ಉಲ್ಲಾಸ ಕೊಡುವ ಯಾವ ಔಷಧವೂ ಇಲ್ಲ. ಮನಸ್ಸಿನ ಚಿಂತೆ ದಣಿವನ್ನು ನಿವಾರಿಸಲು ವೈದ್ಯರು ಖಿನ್ನತೆ ನಿವಾರಕಗಳನ್ನು, ಶಮನಕಾರಿ ಮಾತ್ರೆಗಳನ್ನು ಅಂದರೆ ಟ್ರ್ಯಾಂಕ್ವಿಲೈಸರ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಸ್ವಲ್ಪ ಕಾಲ ಸೇವಿಸಲು ಕೊಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಔಷಧಗಳನ್ನು ಸೇವಿಸಲು ಅಡ್ಡಿಯಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಮನಸ್ಸಿನೊಳಗೆ ಏನಿದೆ, ಮನಸ್ಸಿನ ಸಮಸ್ಯೆಗಳು ಯಾವುವು ಎಂದು ತಿಳಿಯಲು ಯಾವುದಾದರೂ ಪರೀಕ್ಷೆ ಇದೆಯೇ ಎಂಬುದು. ಮನಸ್ಸಿನೊಳಗೆ ಇರುವ ವಿಷಯಗಳನ್ನು ತಿಳಿಯಲು ಕೆಲವು ಪರೀಕ್ಷಾ ವಿಧಾನಗಳಿವೆ. ಆದರೆ ಅವು ಎಲ್ಲರಲ್ಲೂ ಯಶಸ್ವಿಯಾಗುವುದಿಲ್ಲ. ಅವು ಸ್ವಲ್ಪ ಮಟ್ಟಿಗೆ ವೈದ್ಯರಿಗೆ, ಮನಃಶಾಸ್ತ್ರಜ್ಞರಿಗೆ, ಕೌನ್ಸಿಲರ್ಸ್ಗೆ, ಸೈಕೋಥೆರಪಿಸ್ಟ್ಸ್ಗೆ ನೆರವಾಗುತ್ತದೆ. ಯಾವುದಪ್ಪ ಅದು ಅಂದರೆ, ಮೊದಲನೇದಾಗಿ ಒಂದು ಪರೀಕ್ಷೆ ಇದೆ. ಅದನ್ನು ನಾವು ರಾಶಾಕ್ ಟೆಸ್ಟ್ ಅಂತ ಹೇಳ್ತೀವಿ. ಮಸಿ ಚಿತ್ರಗಳ ಪರೀಕ್ಷೆ ಅಂತ ಕೂಡ ಹೇಳಬಹುದು. ಹರ್ಮನ್ ರೋಶಾಕ್
ರಚಿಸಿದ ಮಸಿ ಚಿತ್ರಗಳನ್ನು ವ್ಯಕ್ತಿ ವೀಕ್ಷಿಸಿ ಆ ಅಸ್ಪಷ್ಟ ಚಿತ್ರಗಳಲ್ಲಿ ಏನೇನು ಕಾಣುತ್ತದೆ ಎಂದು ಹೇಳಬೇಕು. ಆ ಪ್ರತಿಕ್ರಿಯೆಗಳನ್ನು ತಜ್ಞರು ವಿಶ್ಲೇಷಿಸಿ ಮನಸ್ಸಿನ ಸಮಸ್ಯೆ ಹಾಗೂ ವ್ಯಕ್ತಿತ್ವವನ್ನು ಅರಿಯುತ್ತಾರೆ. ಇನ್ನು ಮತ್ತೊಂದು ಅಂದರೆ ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಮಾರ್ಗನ್ ಹಾಗೂ ಮೂರೆ ಅವರು ವಿವಿಧ ಚಿತ್ರಗಳಿರುವ ಕಾರ್ಡ್ಗಳನ್ನು ರಚಿಸಿದ್ದಾರೆ. ವ್ಯಕ್ತಿ ಕಾರ್ಡಿನ ಚಿತ್ರವನ್ನು ನೋಡಿ ಚಿತ್ರದಲ್ಲಿ ಏನು ನಡೆಯುತ್ತಿದೆ ಎಂದು ಊಹಿಸಿ ಹೇಳಬೇಕಾಗುತ್ತದೆ. ಅವನು ಕೊಡುವ ಹೇಳಿಕೆಗಳನ್ನು ವಿಶ್ಲೇಷಿಸಿ ಆತನ ಸಮಸ್ಯೆಯನ್ನು ಅರಿಯಲು ಸಾಧ್ಯವಿದೆ. ಇನ್ನು ಮೂರನೇದು ಅಂದರೆ ಅಪೂರ್ಣ ವಾಕ್ಯಗಳನ್ನು ಪೂರ್ಣ ಮಾಡುವ ಒಂದು ಪರೀಕ್ಷೆ, ಅಂದರೆ ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್ ಅಂತ ನಾವು ಇದನ್ನು ಹೇಳ್ತೀವಿ. ಹಲವಾರು ಅಪೂರ್ಣ ವಾಕ್ಯಗಳನ್ನು ವ್ಯಕ್ತಿಗೆ ಕೊಟ್ಟು ಆತ ಹೆಚ್ಚು ಯೋಚಿಸದೆ ವಾಕ್ಯವನ್ನು ತಕ್ಷಣ ಪೂರ್ಣ ಮಾಡುವಂತೆ ಸೂಚಿಸಲಾಗುವುದು. ಅಪೂರ್ಣ ವಾಕ್ಯಗಳ ಮಾದರಿ ಅಂದರೆ ನಾನು ಇಷ್ಟವೆಂದರೆ ಏನು ಎಂಬ ಪ್ರಶ್ನೆಗೆ ಅವನು ಹೇಗೆ ಉತ್ತರಿಸ್ತಾನೆ ಎಂಬುದು, ನನ್ನ ತಾಯಿ ಯಾವ ಪದವನ್ನು ಆತ ಅಥವಾ ಆಕೆ ಬಳಸ್ತಾರೆ, ಹಾಗೂ ನಾನು ದ್ವೇಷಿಸುವುದು. ಈ ಉದಾಹರಣೆಗಳು ಯಾವ ಒಂದು ಪದವನ್ನು ಹಾಗೂ ವಾಕ್ಯವನ್ನು ಹೇಗೆ ಪೂರ್ಣಗೊಳಿಸ್ತಾರೆ ಎಂಬುದನ್ನು ನಾವು ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಟೆಸ್ಟ್ ಅಂದರೆ ಮಲ್ಟಿಫೆಸಿಕ್ ಪರ್ಸನಾಲಿಟಿ ಇನ್ವೆಂಟ್ರಿ, MMPI ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 500 ಹೇಳಿಕೆಗಳಿದ್ದು ತನಗೆ ಯಾವುದು ಹೊಂದುತ್ತದೆಯೋ ಅದನ್ನು ಆತ ಸೂಚಿಸ್ತಾನೆ. ಇದನ್ನು ತಜ್ಞರು ವಿಶ್ಲೇಷಿಸ್ತಾರೆ. ನಂತರ ಬುದ್ಧಿಮಾಪನ ಪರೀಕ್ಷೆಗಳು ಎಂಬುದು ಕೆಲವೊಂದಿದೆ. ಯಾವುದಪ್ಪ ಅದು ಅಂದರೆ ಮಿನೆಟ್ ಕಾಮತ್ ಪರೀಕ್ಷೆ ಹಾಗೂ ವೆಕ್ಸ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ಹಾಗೂ ಸೆಗ್ವಿನ್ ಫಾರ್ಮ್ ಬೋರ್ಡ್ ಇತ್ಯಾದಿಯಾಗಿ ಕೆಲವೊಂದು ಸೈಕೋಮೆಟ್ರಿಕ್ ಟೆಸ್ಟ್ಗಳು ತಜ್ಞರು ಉಪಯೋಗಿಸ್ತಾರೆ. ಆತಂಕದ ಖಿನ್ನತೆಯ ಯಾವ ಲಕ್ಷಣಗಳು ಎಷ್ಟು ಪ್ರಮಾಣದಲ್ಲಿವೆ, ತೀವ್ರ ಮಾನಸಿಕ ರೋಗಗಳ ಲಕ್ಷಣಗಳು ಮತ್ತು ಅವುಗಳ ತೀವ್ರತೆ, ರೋಗ ಲಕ್ಷಣಗಳಿಂದಾಗಿ ರೋಗಿಯಲ್ಲಿ ಕಂಡುಬರುವ ವಿವಿಧ ನ್ಯೂನತೆಗಳನ್ನು ಮಾಪನ ಮಾಡುವ ಸಂದರ್ಶನ ಪರೀಕ್ಷೆ ಪಟ್ಟಿಗಳೂ ಇವೆ. ಇನ್ನು ಮುಂದಿನ ಪ್ರಶ್ನೆ ಅನ್ನೋದಾಯಿತು ಅಂದರೆ ಅಬ್ರಿಯಾಕ್ಷನ್ ಹಾಗೂ ನಾರ್ಕೋ ಅನಾಲಿಸಿಸ್ ಅಂದರೆ ಏನು, ಅದರಿಂದ ವ್ಯಕ್ತಿಯ ಒಳ ಮನಸ್ಸಿನ ಗುಟ್ಟನ್ನು ತಿಳಿಯಬಹುದೇ ಎಂಬುದು. ಇದು ಬಹಳ ಒಂದು ಕುತೂಹಲಕಾರಿ ಪ್ರಶ್ನೆ. ಅಲ್ಪಕಾಲ ಪರಿಣಾಮ ಬೀರುವ ಬಾರ್ಬಿಚುರೇಟ್ ಔಷಧವನ್ನು ರಕ್ತನಾಳಕ್ಕೆ ಕೊಟ್ಟು, ಅಂದರೆ ಬಾರ್ಬಿಚುರೇಟ್ ಔಷಧಿ ಅಂದರೆ ಬಾರ್ಬಿಚುರೇಟ್ಸ್ ಆರ್ ಎ ಕ್ಯಾಟಗರಿ ಆಫ್ ಎ ಸೆಡೇಟಿವ್ ಹಿಪ್ನಾಟಿಕ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಸೀಜರ್ ಡಿಸಾರ್ಡರ್ಸ್, ನಿಯೋನೇಟಲ್ ವಿತ್ಡ್ರಾವಲ್, ಇನ್ಸೋಮ್ನಿಯಾ ಹಾಗೂ ಪ್ರೀ ಆಪರೇಟಿವ್ ಆಂಗ್ಸೈಟಿ ಎಂಬುದು ನಿಮ್ಮ ಒಂದು ನಾಲೆಡ್ಜ್ಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ರಕ್ತನಾಳದೊಳಕ್ಕೆ ಕೊಟ್ಟು ವ್ಯಕ್ತಿಯನ್ನು ಅರೆ ಎಚ್ಚರ ಸ್ಥಿತಿಗೆ ಕೊಂಡೊಯ್ದು ಸಂದರ್ಶನ ಮಾಡುವ ವಿಧಾನವನ್ನು ನಾರ್ಕೋ ಅನಾಲಿಸಿಸ್ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಕೆಲವರು ಮನಸ್ಸಿನ ಎಲ್ಲ ಹಿಂಜರಿಕೆಗಳನ್ನು ಬಿಟ್ಟು ತಮ್ಮ ಮನದಾಳದ ದ್ವಂದ್ವವನ್ನು, ಸಿಟ್ಟನ್ನು, ಗೋಳನ್ನು ಹೇಳಿಕೊಂಡು ಭಾವೋದ್ರೇಕಕ್ಕೆ ಒಳಗಾಗ್ತಾರೆ. ಇದನ್ನೇ ಅಬ್ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ಅಬ್ರಿಯಾಕ್ಷನ್ ಆದಮೇಲೆ ಅವರಿಗೆ ತುಂಬ ಸಮಾಧಾನವಾಗುತ್ತದೆ. ಉನ್ಮಾದದ ರೋಗ ಲಕ್ಷಣಗಳು ಏನಾದರೂ ಇದ್ದರೆ ಅದು ಗುಣವಾಗುತ್ತದೆ. ಆದರೆ ಎಲ್ಲ ವ್ಯಕ್ತಿಗಳಲ್ಲಿ ಅಬ್ರಿಯಾಕ್ಷನ್ ಆಗಲಾರದು. ಕೆಲವರು ಅರೆ ಎಚ್ಚರಾವಸ್ಥೆಯಲ್ಲಿ ಮನಸ್ಸಿನ ಹಿಂಜರಿಕೆಯನ್ನು ಬಿಡಲಾರರು. ಹೀಗಾಗಿ ನಾರ್ಕೋ ಅನಾಲಿಸಿಸ್ ವಿಫಲವಾಗುತ್ತದೆ. ವ್ಯಕ್ತಿಯಿಂದ ನಿಜವನ್ನು ಈ ವಿಧಾನದಿಂದ ಹೇಳುವುದು ಬಹಳ ಕಷ್ಟ. ನಮ್ಮ ಮುಂದಿನ ಪ್ರಶ್ನೆ ಬಹಳ ಕುತೂಹಲಕಾರಿಯಾದದ್ದು ಸ್ನೇಹಿತರೆ. ಇಲ್ಲಿದೆ ನಮ್ಮ ಪ್ರಶ್ನೆ. ವ್ಯಕ್ತಿಯ ಮುಖ ನೋಡಿ ಮನಃಶಾಸ್ತ್ರಜ್ಞರು ಆತನ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಬಲ್ಲರೇ ಎಂಬುದು. ಇಲ್ಲ, ಹೇಳಲಾರರು. ವ್ಯಕ್ತಿಯ ಮುಖಭಾವ, ದೇಹದ ಭಂಗಿ ಮತ್ತಿತರ ಹೊರ ಸೂಚನೆಗಳನ್ನು ಗಮನಿಸಿ ವ್ಯಕ್ತಿಯ ಸಮಸ್ಯೆಯನ್ನು ಊಹಿಸಬಹುದೇ ವಿನಃ ಸಮಸ್ಯೆಯ ಮೂಲ ವಿವರಗಳನ್ನು ಕೇವಲ ಮುಖ ನೋಟದಿಂದ ತಿಳಿಯುವುದು ಅಸಾಧ್ಯ. ನಿಧಾನವಾಗಿ ಸಹನೆಯಿಂದ ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದು ಅವುಗಳನ್ನು ವಿಶ್ಲೇಷಿಸಿ ವ್ಯಕ್ತಿಯ ಮಾನಸಿಕ ಸಮಸ್ಯೆಗಳನ್ನು ತಿಳಿಯಲು ಸಾಧ್ಯ. ಇದರಲ್ಲಿ ವ್ಯಕ್ತಿಯ ಸಹಕರಿಸದಿದ್ದರೆ ಇಡೀ ಪ್ರಯತ್ನ ವಿಫಲವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಹಾಗಾದರೆ ವ್ಯಕ್ತಿಯ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನ ಯಾವುದು ಎಂಬುದು. ವಿವಿಧ ಜನರೊಂದಿಗೆ ವಿವಿಧ ಸನ್ನಿವೇಶಗಳಲ್ಲಿ ವಿವಿಧ ಸಮಸ್ಯೆಗಳನ್ನು ಎದುರಿಸುವಾಗ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಎಂಬುದು ಹೇಳುವುದು ಕಷ್ಟ. ಆದರೆ ಪರಿಸರದ ಪ್ರಚೋದನೆಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾನೆ, ಅವನ ಧೋರಣೆಗಳೇನು, ಗುರು ಉದ್ದೇಶಗಳೇನು, ಅವನ ಬರವಣಿಗೆ, ಬೆಳವಣಿಗೆ, ಇತಿಹಾಸ, ಅವನಿಗೆ ಬೀಳುವ ಕನಸುಗಳು, ಅವನ ಲೈಫ್ ಸ್ಟೈಲ್, ಅವನೊಂದಿಗೆ ಮುಕ್ತ ಸಂದರ್ಶನ ಮಾಡಬೇಕಾಗುತ್ತದೆ. ಮನೋಪರೀಕ್ಷೆಗಳು ಇವುಗಳ ನೆರವಿನಿಂದ ಮನಸ್ಸನ್ನು ಸಾಧ್ಯವಾದಷ್ಟು ಅರ್ಥ ಮಾಡಿಕೊಳ್ಳಬಹುದು. ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ ಅಂತ ಹೇಳೋದಾಯಿತು ಅಂದರೆ ಇದಕ್ಕೆ ಕಾಲ ನಿಯಮ ಅಂತ ಇಲ್ಲ.
ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುವುದಂತೂ ನಿಜ. ಇನ್ನು ಮುಂದಿನ ಪ್ರಶ್ನೆ ಬಹಳ ಕುತೂಹಲಕಾರಿಯಾದದ್ದು. ಗಂಡಸಿಗಿಂತ ಹೆಂಗಸಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಕಷ್ಟವಂತೆ, ಹೌದೇ ಎಂಬುದು. ಹಾಗೇನಿಲ್ಲ. ವ್ಯಕ್ತಿ ಗಂಡಸಾಗಲಿ ಹೆಂಗಸಾಗಲಿ ತನ್ನ ಮನಸ್ಸನ್ನು ತೆರೆಯದಿರಲು ನಿರ್ಧರಿಸಿದರೆ ಯಾರಿಂದಲೂ ಆತ ಆಕೆಯ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಮನಸ್ಸಿಗೆ ಲಿಂಗಭೇದವಿಲ್ಲ ಎಂಬುದಂತೂ ನಿಜ. ಇನ್ನು ಮುಂದಿನ ಪ್ರಶ್ನೆ, ಕೆಲವರು ಮನೋಶಕ್ತಿಯಿಂದ ವಸ್ತುಗಳನ್ನು ಚಲಿಸುತ್ತಾರಂತೆ, ನಿಜವೇ ಎಂಬುದು. ದೂರದಲ್ಲಿಯೇ ಕುಳಿತು ಒಂದು ವಸ್ತುವನ್ನು ಏಕಾಗ್ರತೆಯಿಂದ ನೋಡ್ತಾ ಅದನ್ನು ಚಲಿಸುವಂತೆ ಮಾಡಬಲ್ಲೆ ಎಂದು ಹೇಳಿಕೊಳ್ಳುವ ಕೆಲವು ವ್ಯಕ್ತಿಗಳನ್ನು ಜನ ಹೆಸರಿಸ್ತಾರೆ. ನಿಯಂತ್ರಿತ ವಾತಾವರಣದಲ್ಲಿ ಜನರ ತಜ್ಞರ ಸಮ್ಮುಖದಲ್ಲಿ ಇಂಥವರ ಮನೋಶಕ್ತಿಯನ್ನು ಪರೀಕ್ಷಿಸಲಾಗಿದೆ. ಮಿಶ್ರಫಲ ದೊರಕಿದೆಯಾದ್ದರಿಂದ ಇದು ನಿಜವೇ, ಇದು ಸುಳ್ಳೇ, ನಿಜವಿದ್ದರೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಇನ್ನೂ ಲಭ್ಯವಾಗಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಇಂಟ್ಯೂಷನ್ ಮುಂದಾಗುವುದರ ಸುಳಿವು ನಿಜವೇ ಎಂಬುದು. ಕೆಲವರಿಗೆ ಈ ವಿಶೇಷ ಮಾನಸಿಕ ಶಕ್ತಿ ಏನಾದರೂ ಇದೆಯೇ? ಇಂಟ್ಯೂಷನ್ ಬಗ್ಗೆ ಹಲವರು ತಮ್ಮ ಅನುಭವವನ್ನು ಹೇಳ್ಕೊಳ್ತಾರೆ. ಇದ್ದಕ್ಕಿದ್ದಂತೆ ವಿಚಾರ ಅಥವಾ ಘಟನೆಯ ಮುನ್ಸೂಚನೆ ಸಿಗುವುದು, ಮರುಕ್ಷಣ ಅಥವಾ ಅತ್ಯಲ್ಪ ಕಾಲದಲ್ಲೇ ಅದು ನಿಜವಾಗುವುದು, ಘಟನೆ ನಡೆದು ಹೋಗುವುದು ಆಯಿತೆಂದು ವರದಿ ಮಾಡ್ತಾರೆ. ಇಂಟ್ಯೂಷನ್ ನಿಜ ಎಂದಾದರೆ ಎಲ್ಲ ಘಟನೆಗಳು ಪೂರ್ವ ನಿಶ್ಚಿತವೇ ಎಂಬ ಅನುಮಾನ ಬರುತ್ತದೆ. ಇದು ಚರ್ಚಾಸ್ಪದ. ಆದ್ದರಿಂದ ಇಂಟ್ಯೂಷನ್ ಇರುವುದಂತೂ ನಿಜ, ಆದರೆ ಇದಕ್ಕೆ ಸಮಂಜಸ ವಿವರಣೆ ಸದ್ಯಕ್ಕೆ ವೈಜ್ಞಾನಿಕವಾಗಿ ಲಭ್ಯವಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಮತ್ತೆ ಕೆಲವರಿಗೆ ವಿಶೇಷ ಮನೋಶಕ್ತಿ ಇದ್ದು ಹಿಂದೆ ಆದುದರ ಮತ್ತು ಮುಂದೆ ಆಗುವುದರ ಸೂಚನೆ ಸ್ಪಷ್ಟವಾಗಿ ತಿಳಿಯುತ್ತದಲ್ಲ, ಅವರ ಹೇಳಿಕೆಗಳು ಸಂಪೂರ್ಣವಾಗಿ ನಿಜವಾಗುತ್ತದೆ. ಇದು ಹೇಗೆ ಎಂಬುದು. ಈ ರೀತಿ ವಿಶೇಷ ಸಾಮರ್ಥ್ಯ ಉಳ್ಳವರನ್ನು ವಿಶೇಷ ಎಚ್ಚರಿಕೆಯಿಂದ ಗಮನಿಸಬೇಕು. ಅವರು ಒಟ್ಟು ಎಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಅವುಗಳನ್ನು ಅನುಸರಿಸಿದಾಗ ಎಷ್ಟು ಹೇಳಿಕೆಗಳು ನಿಜವಾಗುತ್ತವೆ, ಅವುಗಳಲ್ಲಿ ಎಷ್ಟು ಸಾಮಾನ್ಯ ಊಹೆಯಿಂದಲೇ ಹೇಳಬಲ್ಲಂಥವು, ಎಷ್ಟು ನಿಜವಾದ ವಿಶೇಷ ಸಾಮರ್ಥ್ಯದಿಂದ ಹೇಳಬಲ್ಲಂಥವು ಎಂಬುದರ ವಿಶ್ಲೇಷಣೆಯಾಗಬೇಕು. ಇಲ್ಲದಿದ್ದರೆ ಇಂತಹ ವ್ಯಕ್ತಿಗಳು ಕೇವಲ ಪ್ರಚಾರ ತಂತ್ರಗಳಿಂದ ಸ್ವಲ್ಪ ಕಾಲ ಮತ್ತು ಜನಪ್ರಿಯತೆಯನ್ನು ಉಳಿಸಿಕೊಂಡು ಅನಂತರ ನೇಪಥ್ಯಕ್ಕೆ ಸರಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮನಸ್ಸಿನ ಸುಪ್ತ ಶಕ್ತಿಯನ್ನು ಪ್ರಚೋದಿಸಿ ಪ್ರಕಟವಾಗುವಂತೆ ಮಾಡುತ್ತದೆ ಎನ್ನುವ ಕೆಲವು ವಿಧಿವಿಧಾನಗಳಿವೆ ಎನ್ನುತ್ತಾರಲ್ಲ, ಅದು ನಿಜವೇ ಎಂಬುದು. ಈ ಬಗ್ಗೆ ಪ್ರಚಾರದಿಂದ ಬೀಗುವ ಕೆಲವು ವಿಧಿವಿಧಾನ ವಿದ್ಯೆಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಕೆಲವು ಶಿಷ್ಟ ಮಾರ್ಗದವು ಹಾಗೂ ಕೆಲವು ವಾಮ ಮಾರ್ಗದವು. ಈ ಮಾರ್ಗಗಳಲ್ಲಿ ಸಾಗಿ ವಿಶೇಷ ಶಕ್ತಿಯನ್ನು ಸಂಪಾದಿಸಿ ಪ್ರಕಟಿಸಿ ಅದನ್ನು ಸಾಕ್ಷ್ಯ ಆಧಾರಗಳಿಂದ ವಿವರಿಸುವ ವ್ಯಕ್ತಿಗಳಿಲ್ಲವಾಗಿ ಇವೆಲ್ಲ ಕೇವಲ ಹೇಳಿಕೆಗಳಾಗಿ ಉಳಿದಿವೆ, ಉತ್ಪ್ರೇಕ್ಷಿತ ವರದಿಗಳಾಗಿ ಚಲಾವಣೆಯಲ್ಲಿವೆ. ಇವುಗಳ ಬಗ್ಗೆ ನಿಷ್ಪಕ್ಷಪಾತವಾದ ಆಳವಾದ ವೈಜ್ಞಾನಿಕ ಅಧ್ಯಯನಗಳು ಇನ್ನೂ ಸಾಕಷ್ಟು ನಡೆಯಬೇಕಾಗಿವೆ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮನಸ್ಸಿನ ಬಗ್ಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಲು ಇರುವ ಕೋರ್ಸ್ಗಳು ಏನಾದರೂ ಇವೆಯೇ ಹಾಗೂ ಯಾವುವು? ಇವೆ. ಮನಃಶಾಸ್ತ್ರವನ್ನು BA, BSc ಮತ್ತು MA ಮಟ್ಟದಲ್ಲಿ ಕಲಿಯಲು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶಗಳಿವೆ. ನಂತರ ಯೋಗ್ಯ ಗೈಡ್ನ ಮಾರ್ಗದರ್ಶನದಲ್ಲಿ PhD ಕೂಡ ಮಾಡಬಹುದು. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಚಿಕಿತ್ಸಾ ಮನಃಶಾಸ್ತ್ರ ವಿಭಾಗದಲ್ಲಿ ಅಂದರೆ ಕ್ಲಿನಿಕಲ್ ಸೈಕಾಲಜಿನಲ್ಲಿ ಮಾಸ್ಟರ್ಸ್ ಮತ್ತು PhD ಕೋರ್ಸ್ಗಳಿದ್ದು ಅಲ್ಲಿ ಸೇರಿಕೊಳ್ಳಲು ಅವಕಾಶವಿದೆ. ಇನ್ನು ನಮ್ಮ ಈ ಕೃತಿಯ ಕೊನೆಯ 108ನೇ ಪ್ರಶ್ನೆ, ಧರ್ಮ ಮತ್ತು ಆಧ್ಯಾತ್ಮದಿಂದ ಮನಸ್ಸಿನ ಆರೋಗ್ಯ ಉತ್ತಮಗೊಳ್ಳುತ್ತದೆಯೇ? ನಾಸ್ತಿಕನಾಗುವುದರಿಂದ ಏನಾದರೂ ತೊಂದರೆ ಇದೆಯೇ? ಇದಕ್ಕೆ ಉತ್ತರ, ಮನುಷ್ಯನನ್ನು ಅವನ ಬದುಕಿನಲ್ಲಿ ಎತ್ತಿ ನಿಲ್ಲಿಸುವುದು ಧರ್ಮ. ಮನುಷ್ಯನಾಗಿ ಹೇಗೆ ಬದುಕಬೇಕು, ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂದು ಹೇಳುವುದೇ ಅದು ಧರ್ಮ. ಆತ್ಮನ ಬಗ್ಗೆ ಹಾಗೂ ಸೃಷ್ಟಿಕರ್ತನ ಬಗ್ಗೆ ಚಿಂತಿಸುವುದು ಅಧ್ಯಾತ್ಮ. ನಾಸ್ತಿಕರಾದ್ದರಿಂದ ಲೋಕಾಯತರು ಧರ್ಮವನ್ನು ಪಾಲಿಸಿದವರು, ಅಂದರೆ ಧರ್ಮಕ್ಕೆ ಆಧ್ಯಾತ್ಮದ ಹಿನ್ನೆಲೆ ಒಂದು ಬೇಕಿಲ್ಲ ಅಂತ ಹೇಳಬಹುದು. ಜನರ ಮನಸ್ಸಿನಲ್ಲಿ ಧರ್ಮವೆಂದರೆ ದೇವರಲ್ಲಿ ನಂಬಿಕೆ ಇಡುವುದು, ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಎಂಬ ನಂಬಿಕೆ ಇದೆ. ಆದರೆ ದೇವರ ಕಲ್ಪನೆಯೇ ಬೇರೆ, ಧರ್ಮದ ಕಲ್ಪನೆಯೇ ಬೇರೆ. ದೇವರನ್ನು ನಂಬದೆ ಧರ್ಮದ ಪಾಲನೆ ಮಾಡಿರುವವರು ಅನೇಕರಿದ್ದಾರೆ.
ಯಾರಿಗೂ ಯಾವ ರೀತಿಯಲ್ಲೂ ಹಿಂಸೆ ಮಾಡದಿರುವುದು, ಸತ್ಯವನ್ನು ಹೇಳುವುದು, ಇತರರ ಸ್ವತ್ತನ್ನು ಅಪಹರಿಸದಿರುವುದು, ದೇಹ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವುದು, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಧರ್ಮ ಎನ್ನಲಾಗಿದೆ. ಇವುಗಳ ಜೊತೆಗೆ ಧೈರ್ಯ, ವಿಚಾರ ಮಾಡುವ ಶಕ್ತಿ, ವಿದ್ಯೆ ಕೂಡ ಧರ್ಮದ ಅಂಗಗಳೇ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ನಾಣ್ಣುಡಿ ಇದೆ. ನಾವು ಕಾಯ್ದುಕೊಂಡ ನಮ್ಮ ಧರ್ಮ ನಮ್ಮನ್ನು ಕಾಯುತ್ತದೆ ಎಂಬುದು ಇದರ ಅರ್ಥ. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಒಂದು ಸ್ವಧರ್ಮವನ್ನು ರೂಪಿಸಿಕೊಂಡು ಅದರ ಪಾಲನೆ ಮಾಡಬೇಕು. ಕಷ್ಟ ಬರಲಿ ಸುಖ ಬರಲಿ ಸಮಚಿತ್ತನಾಗಿರಬೇಕು. ನಾನು ಕ್ಷೇಮ, ಇತರರು ಕ್ಷೇಮ ಎಂಬ ತತ್ವಕ್ಕೆ ಬದ್ಧನಾಗಿದ್ದರೆ ವ್ಯಕ್ತಿಯ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಅಂತಹ ವ್ಯಕ್ತಿಗಳಿರುವ ಸಮಾಜ ಆರೋಗ್ಯಕರವಾಗಿ ಪ್ರಗತಿ ಹೊಂದುತ್ತದೆ. ಈ ಕೊನೆಯ ಅಧ್ಯಾಯದೊಂದಿಗೆ ಮನಸ್ಸು 108 ಪ್ರಶ್ನೆಗಳು ನಿಮ್ಮನ್ನು ತಲುಪಿತು ಸ್ನೇಹಿತರೆ. ಕನಕದಾಸರು ಹೇಳುವಂತೆ, ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ, ಮಾಯೆ ದೇಹಗಳೆರಡು ನಿನ್ನ ಮನಸ್ಸಿನೊಳಗೋ ಅಂತ ಕೇಳ್ತಾರೆ. ಈ ಪ್ರಶ್ನೆ ಬಹುಶಃ ಮನುಕುಲದ ಪ್ರಶ್ನೆಗಳಾಗಿಯೇ ಉಳಿಯುತ್ತವೋ ಏನೋ, ಅದು ನನಗೆ ಗೊತ್ತಿಲ್ಲ. ಆದರೆ ಮನಸ್ಸನ್ನು ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮನುಷ್ಯನ ಮನಸ್ಸು, ಅದರ ಬಗ್ಗೆ ಅದನ್ನು ತಿಳಿಯುವಲ್ಲಿನ ಪಯಣ ಸಾಗ್ತಲೇ ಇದೆ, ಇನ್ನೂ ಸಾಗುತ್ತಲೇ ಇರುತ್ತೆ. ನಾವೆಲ್ಲರೂ ಅದರ ಪಯಣಿಗರು. ಹುಡುಕೋಣ, ನಮ್ಮ ಉತ್ತರಗಳು ನಮಗೇ ಸಿಗಬೇಕು, ಸಿಗುತ್ತದೆ ಎನ್ನುವ ಆಶಾಭಾವನೆಯೊಂದಿಗೆ ಮತ್ತೊಂದು ಮನೋಜ್ಞವಾದ ಕೃತಿಯೊಂದಿಗೆ ನಮ್ಮ ಹೊಸ ಸಂಚಿಕೆ ಮುಂದಿನ ವಾರದಿಂದ ಪ್ರಾರಂಭ ಆಗತ್ತೆ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನನ್ನ ಸವಿನಯ ನಮಸ್ಕಾರಗಳು.